ಹಾಸ್ಪಿಟ್ಯಾಲಿಟಿ ನಮಗೆ ತುಂಬ ಬಂತು. ಅದನ್ನು ಶುರು ಮಾಡಿದೆ. ಅದು ಹೆಂಗಾಯಿತು ಅಂತ ಹೇಳಿದ್ರೆ ಶುರುಲಿ ನನಗೆ ಆಗುತ್ತೋ ಇಲ್ವೋ ಅಂತ ಯೋಚನೆ ಮಾಡ್ತಾ ಇದ್ದೆ. ಹೆಂಗಾಯಿತು ಅಂತ ಹೇಳಿದ್ರೆ ಸುಮಾರು ಒಂದು 70ರಿಂದ 80 ವೆಯ್ಟಿಂಗ್ ಲಿಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಯಿತು. ಅಷ್ಟು ಜನ ಕಾಯೋರು ಜನ ನಮ್ಮ ಒಂದು ಪಿ ಜಿಗೆ ಸೇರೋದಕ್ಕೆ. ಯಾಕೆಂದರೆ ತುಂಬ ಅಲ್ಲಿ ನಾವು ವಿತ್ ಸ್ವಿಮ್ಮಿಂಗ್ ಪೂಲ್ ಇದೆ, ವಿತ್ ಬ್ಯೂಟಿ ಪಾರ್ಲರ್ ಇದೆ, ಜಿಮ್ ಇದೆ, ಎಲ್ಲ ರೈಟ್ ಫ್ರಮ್ ದೇರ್ ಹೆಲ್ತಿಂದ ಹಿಡಿದು ಹಿಡಿದು ಆಲ್ಮೋಸ್ಟ್ ಅವರ ಒಂದು ಏನಂತೀವಿ ನಾವು ಸೇಫ್ಟಿಗೆ ಏನು ಬೇಕೋ ಅದನ್ನೆಲ್ಲ ನಾವು ವಿಲ್ ಟೇಕ್ ಕೇರ್ ಆಫ್ ದ್ಯಾಟ್. ಅದಾದಮೇಲೆ ಕೆಲವು ಪೆಟ್ರೋಲ್ ಬಂಕ್ಸ್ಗಳಿದ್ದಾವೆ, ಅದು ಸ್ವಂತ ಗ್ಯಾರೇಜಸ್ಗಳಿದೆ. ಎಲ್ಲದೂ ನೋಡ್ತಾ ಇದ್ದಾಗ ನಾನು ಯೋಚನೆ ಮಾಡ್ತಿದ್ದೆ ಒಂದು ಇದರಲ್ಲಿ ಎಲ್ಲ ಇಂಡಸ್ಟ್ರಿಲೂ ಇದ್ದೀವಿ, ವೈ ಕಾಂಟ್ ವಿ ಗೋ ಫಾರ್ ಹೋಟೆಲ್. ಮತ್ತು ಏನು ಮಾಡ್ಬೋದು ಅಂತ ಹೇಳಿದಾಗ ನಾನು 2014ನೇ ಇಸ್ವಿಲಿ ಒಂದು ಸಣ್ಣದಾಗಿ ಒಂದು ಸ್ಯಾಮ್ ಕೇಟ್ರಿಂಗ್ ಅಂತ ಶುರು ಮಾಡಿದ್ರು. ಅದರಲ್ಲೂ ಅಷ್ಟೇ ನಾವು ಸುಮಾರು ಜನ ಊಟಕ್ಕೆ ನಾವು ಎವ್ರಿ ಮದುವೆ ಊಟಕ್ಕೆ ಅದಕ್ಕೆಲ್ಲ ನಾವು ಮಾಡ್ತಾಯಿದ್ದೀವಿ. ಸುಮಾರು ಒಂದು 12 ವರ್ಷದ ಮಾಡ್ಕೊಂಡು ಬಂದಿದ್ದೀವಿ. ಆ ಒಂದು ಇದ್ದಾಗ ಒಂದು ಜಾಗ ಬಂದು ನಾವು ಇಲ್ಲಿ ನೈಸ್ ರೋಡಲ್ಲಿ, ಯಾಕೆಂದರೆ ಈಗ ಹ್ಯಾಪನಿಂಗ್ ಜಾಗ ಬಂದು ನೈಸ್ ರೋಡಲ್ಲಿ ಆಗ್ತಾಯಿದೆ. ಸೊ ನೈಸ್ ರೋಡ್ ಅಂತ ಬಂದಾಗ ನಾವು ನೈಸ್ ರೋಡಲ್ಲಿ ಫಸ್ಟ್ ಎಕ್ಸಿಟಲ್ಲಿ ಸೋಂಪುರ ಅಂತ ಒಂದಿತ್ತು, ಅಲ್ಲಿ ಒಂದು ಜಾಗ ತಗೊಂಡು ನಾವು ಡೆವಲಪಿಂಗ್ ಏರಿಯಾ ಅಲ್ವಾ ಸರ್ ಈಗ ಕರೆಂಟ್ಲಿ? ಹೌದು, ಇದೆಲ್ಲ ಡೆವಲಪಿಂಗ್ ಏರಿಯಾ. ಮುಂಚೆ ತುಂಬ ಇದರಲ್ಲಿತ್ತು, ತುಂಬ ಒಂಥರ ಔಟ್ಸ್ಕರ್ಟ್ಸ್ ಅಂತ ಇದ್ರು. ಈಗ ಒಂಥರ ಆಲ್ಮೋಸ್ಟ್ ಈಗ ಸಿಟಿ ಒಳಗೆ ಬಂದಂಗೆ ಆಗ್ಬಿಟ್ಟಿದೆ. ಮತ್ತು ಡೆವಲಪಿಂಗ್ ಏರಿಯಾ. ಇಲ್ಲಿ ನಾನು ಫಸ್ಟು ಇದನ್ನು ಸ್ಟಾರ್ಟ್ ಮಾಡ್ದೆ. ಯಾವುದು ನಾವು ಒಂದು ಟಾಪಿಕ್ ಅನ್ನೋ ಒಂದು ರೆಸ್ಟೋರೆಂಟ್ ನಾವು ಸ್ಟಾರ್ಟ್ ಮಾಡ್ದೋ. ಆ ಬಿಲ್ಡಿಂಗು ಪ್ಲಸ್ ವಿತ್ ರೂಮ್ಸ್ ಎಲ್ಲ ಕೊಟ್ಟು ತುಂಬ ಚೆನ್ನಾಗಿ ಕ್ಲಿಕ್ ಆಯಿತು. ತುಂಬ ಚೆನ್ನಾಗಿ, ತುಂಬ ಅದ್ದೂರಿಯಾಗಿ ಸೋಂಪುರಕ್ಕೆ ಒಂದು ಕಳೆ ಬಂತು ಆ ಟೈಮಲ್ಲಿ. ಚೆನ್ನಾಗಿದೆ ಸರ್, ನಾನು ವಿಸಿಟ್ ಮಾಡಿದೆ ಟಾಪಿಕ್ಗೆ. ಸಖತ್ತಾಗಿದೆ, ಲಕ್ಸುರಿಯಸ್ ಆಗಿದೆ, ತುಂಬಾ ಖುಷಿ ಆಯಿತು. ಒಳ್ಳೆ ಪಾಸಿಟಿವ್ ವೈಬ್ ಇದೆ ಅಲ್ಲಿ.